ಕಟ್ಟಡ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ವಿತರಣೆ. ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ ಸೆಂಟ್ರಲ್ ಯೂನಿಯನ್ ಸಂಘಟನೆ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಗಳನ್ನು ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಬಸವರಾಜ ರಾಜು ಕಲಾಲ್ ಇವರ ಸಮ್ಮುಖದಲ್ಲಿ ಕಾರ್ಮಿಕರಿಗೆ ಕಿಟ್ಗಳನ್ನು ನೀಡಲಾಯಿತು. ನಂತರ ಜಿಲ್ಲಾಧ್ಯಕ್ಷ ಬಸವರಾಜ್ ಕಲಾಲ್ ಮಾತನಾಡಿ, ಪ್ರತಿಯೊಬ್ಬ ಕಾರ್ಮಿಕರು ತಮ್ಮ ಗುರುತಿನ ಚೀಟಿ ತಪ್ಪದೇ ನವೀಕರಿಸಬೇಕು. ಗುರುತಿನ ಚೀಟಿ ನವೀಕರಿಸಿದರೆ ಮಾತ್ರ ಸರ್ಕಾರದ ಎಲ್ಲ ಸೌಲಭ್ಯಗಳು ಸುಲಭವಾಗಿ ಪಡೆಯಬಹುದು ಎಂದು ಹೇಳಿದರು. ತಾಲೂಕು ಅಧ್ಯಕ್ಷ ಚತುರ ನಾಯಕ್ ಮಾತನಾಡಿ, ಕಾರ್ಮಿಕರು ಯಾವುದೇ ಭೇದ ಭಾವ ಮಾಡದೆ ಒಗ್ಗಟ್ಟಾಗಿ ತಮ್ಮ ಕೆಲಸವನ್ನ ಮಾಡಬೇಕು. ಜೊತೆಗೆ ಸಂಘಟನೆಯನ್ನ ಬೆಳೆಸುವಲ್ಲಿ ಎಲ್ಲರ ಸಹಕಾರ ಬಹಳ ಮುಖ್ಯ. ಹಾಗಾಗಿ ಸಂಘಟನೆಯನ್ನ ಉತ್ತಮವಾಗಿ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಗುರುತಿಸುವುದು ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕಾದರೆ ಪ್ರತಿಯೊಬ್ಬರು ತಮ್ಮ ಗುರುತಿನ ಚೀಟಿಯನ್ನು ನವೀಕರಿಸಿಕೊಳ್ಳಬೇಕು ಎಂದರು. ಈ ವೇಳೆ ಸಂಘದ ಉಪಾಧ್ಯಕ್ಷ ಇಸ್ಮಾಯಿಲ್ ಎಂ ಬೆನ್ನಿ, ಪ್ರಧಾನ ಕಾರ್ಯದರ್ಶಿ ಗುಣಾನಾಯಕ್ ರಾಠೋಡ್, ರಾಘವೇಂದ್ರ ಬಾಕ್ಲಿ, ಅಲ್ಲಾಭಕ್ಷ ಗಾದಿ, ಚಂದ್ರಶೇಖರ್ ಹೂಗಾರ್, ಮೊಹಮ್ಮದ್ ರಫೀಕ್, ಮಹಾದೇವ್ ಪವಾರ್ ಸೇರಿದಂತೆ ಅನೇಕ ಕಾರ್ಮಿಕರು ಉಪಸ್ಥಿತರಿದ್ದರು. ಬಾಪುಗೌಡ್ ಮೇಟಿ, ಸಮೃದ್ಧ ಕರ್ನಾಟಕ ನ್ಯೂಸ್, ಹುಣಸಗಿ. ಅವರೇ ಕಾಣಲ್ಲ ಅಲ್ಲ ಪಡೆ ಮಾಡಿ ಸಚಿನ ಈ ಪೂರ ಬಂದ್ಬಿಡ್ತಾವ ಮಾತಾಡ್ರಿ. ನಮಸ್ಕಾರ. ಇವತ್ತು ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ ಸೆಂಟ್ರಲ್ ಯೂನಿಯನ್ ವತಿಯಿಂದ ಹುಣಸಗಿ ಪಟ್ಟಣದಲ್ಲಿ ಕಿಟ್ಗಳ ಸೇಫ್ಟಿ ಕಿಟ್ ವಿತರಣೆ ಸಮಾರಂಭವನ್ನು ಈಗ ಚತುರ್ನಾಯಕ ನೇತೃತ್ವದಲ್ಲಿ ನಡೆಯಲಾಗುತ್ತದೆ. ಇದು ಬರೀ ಸೇಫ್ಟಿ ಕಿಟ್ ಮುಂದಿನದಾಗ ಎಲ್ಲ ತಮ್ಮ ವೃತ್ತಿಗನುಸಾರವಾಗಿ ಕಿಟ್ಗಳು ಬರ್ತಾವೆ. ಆದ್ರೆ ಕಂಪಲ್ಸರಿ ನಿಮ್ಮ ಕಾರ್ಡ್ ಚಾಲ್ತಿ ಇರಬೇಕು. ಮತ್ತು ಇಲ್ಲಿ ಮೆಂಬರ್ಶಿಪ್ ಆಗಬೇಕು. 200 ರೂಪಾಯಿ ಶುಲ್ಕ ಕೊಟ್ಟು ಆಧಾರ್ ಕಾರ್ಡು, ಲೇಬರ್ ಕಾರ್ಡು ಮತ್ತಂದ್ರೆ ಫೋಟೋ 2 ಫೋಟೋ ಕೊಟ್ಟಲ್ಲಿ ಚತುರ್ನಾಯಕ ಅವ್ರ ಕೈ ಕೊಡಬೇಕು. ಮುಂದಿನದಾಗ ಸಾಕಷ್ಟು ಸೌಲಭ್ಯಗಳು ಬರ್ತವೆ, ಸದುಪಯೋಗ ಪಡಿಬೇಕು. ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಬೇಕು. ಮತ್ತು ಒಂದು ಸಂಘದಾಗ ಸೇರಿದ್ಮ್ಯಾಗ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಬರೋಂಗಿಲ್ಲ. ಯಾಕ್ರಿ ಅಧ್ಯಕ್ಷರೇ ಹೇಳಿ ಕ್ಲಿಯರ್. ಮುಂದಿನ ತಿಂಗಳಲ್ಲಿ ಬರ್ತಾವ ತಾಲೂಕುಗಳನ್ನ ಕೊಡ್ತೀವಿ ನಾವು. ನಮ್ಮಲ್ಲಿ ಯಾರು ಮೆಂಬರ್ಶಿಪ್ ಆಗಿರ್ತಾರ ಅವ್ರಿಗೆ ಫೋನ್ ಮಾಡಿ ಕರ್ತೀನಿ ನಾವು ಕೊಡ್ತೀವಿ. ನೀವು ಬೇರೆ ಬೇರೆ ಸಂಘದಲ್ಲಿ ಹೋಗಿ ಮೆಂಬರ್ಶಿಪ್ ಆಗಿ ನಮ್ಮಲ್ಲಿ ಬಂದು ಕಿಟ್ ಕೊಡೋದು ಕೊಡೋಕ್ಕಾಗಲ್ಲ. ಅಂದ್ರೆ ನಿಮ್ಮ ಕಾರ್ಡ್ಗಳ ಕಡೆ ಲಕ್ಷ್ಯ ಇರಲಿ. ಚಾಲ್ತಿ ಇಟ್ಟಾರೆ, ಒಟ್ಟು ಚಾಲ್ತಿ ಇದ್ರೆ ನಿಮ್ಗೆ ಸೌಲಭ್ಯ ಸಿಗ್ತದೆ. ಮದುವೆ ಆಗಲಿ, ದವಾಖಾನೆ ಆಗಲಿ, ಈ ಥರ ಯಾವುದೇ ಸರ್ಕಾರ ಸೌಲಭ್ಯಗಳನ್ನು ವಹಿಸಿಕೊಡಕ್ಕೆ ನಾವು ಬದ್ಧರಿದ್ದೀವಿ. ನಾವು ಯಾವುದು ಕೂಡ ಇಲ್ಲಿ ಬಂದು ಸಂಘಕ್ಕೆ ಬಂದು ಭೇಟಿ ಆಗಬೇಕು. ಯಾವುದೇ ಕಾರ್ಡ್ ರಿನ್ಯೂವಲ್ ಆಗಲಿ, ಹೊಸದಾಗಲಿ, ಬೇರೆ ಬೇರೆ ನೀವು ಅಣ್ಣತಬ್ಬರು ಯಾವ ಇದ್ರು ಕೂಡ ಮಾಡ್ತೀರಿ ಕಾರ್ಡ್ಗಳು. ಅದು 200 ರೂಪಾಯಿ ಮೆಂಬರ್ಶಿಪ್ಪು, 500 ರೂಪಾಯಿ ಇದ್ರ ಕೊಟ್ಟು ಮಾಡಿಕೊಂಡು ನಿಮ್ಮ ID ಕಾರ್ಡ್ ಬರ್ತದೆ. ಕಡೆ ಕಣ